ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ರೀಪ್ರಿಂಟ್ಸ್ ಪುಟ 5396, ಪುಟದ ಸಂಖ್ಯೆ 271 272. ಯೇಸುವು ಯೆಹೂದ್ಯರ ಗುಂಪಿನಿಂದ ಸುತ್ತುವರಿಯಲ್ಪಟ್ಟಿದ್ದು, ಅವರಲ್ಲಿ ಒಬ್ಬನು ಆತನನ್ನು ಒಬ್ಬ ಪ್ರಭಾವಿ ವ್ಯಕ್ತಿಯೆಂದು ಗುರುತಿಸಿಕೊಂಡವನಾಗಿ ತನ್ನ ಅಣ್ಣನು ತನಗೆ ಕುಟುಂಬದ ಆಸ್ತಿಯಲ್ಲಿ ಭಾಗವನ್ನು ಕೊಡಲು ಬುದ್ಧಿ ಹೇಳುವಂತೆ ಆತನನ್ನು ಕೇಳಿಕೊಂಡನು. ತಾನು ನ್ಯಾಯಾಧಿಪತಿಯೂ ಅಲ್ಲ, ಆಸ್ತಿ ಪಾಲು ಮಾಡಿಸುವವನೂ ಅಲ್ಲವೆಂದು ಹೇಳಿ ಯೇಸುವು ಅದನ್ನು ನಿರಾಕರಿಸಿದನು. ಯೇಸುವಿನ ಹಿಂಬಾಲಕರು ಈ ವಿಷಯದಲ್ಲಿ ಮತ್ತು ಇತರ ವಿಷಯಗಳಲ್ಲಿಯೂ ತಮ್ಮ ಒಡೆಯನನ್ನು ಅನುಸರಿಸಿದ್ದಲ್ಲಿ ಒಳ್ಳೆಯದಾಗಿರುವುದು. ಬಹು ಹೆಚ್ಚು ಮಂದಿ ಇತರರ ವಿಷಯಗಳಲ್ಲಿ ತಲೆ ಹಾಕುವವರಾಗಿ ಕರ್ತನು ತಮಗೆ ಒಪ್ಪಿಸಿರುವ ಸುವಾರ್ತೆಯನ್ನು ಸಾರುವ ಕಾರ್ಯಭಾರವನ್ನು ಉಪೇಕ್ಷಿಸಿರುವರು. ಸಮಾಜವು ಕೆಲವು ನಿಯಮಗಳು, ಶಾಸನಗಳು ಮತ್ತು ನಿಬಂಧನೆಗಳನ್ನು ಒದಗಿಸಿಕೊಟ್ಟಿರುವುದು. ಅಧಿಕಾರಿಗಳು ದೇವರಿಂದ ನೇಮಕವಾದವುಗಳು. ಈ ನಿಯಮಗಳಲ್ಲಿ ಯಾವ್ಯಾವುದು ನಮಗೆ ಸಮ್ಮತಿಸುವುದಿಲ್ಲವೋ ಅವುಗಳನ್ನು ನಾವು ಬಿಟ್ಟು ಬಿಡಬೇಕು. ನಮಗೆ ಇರುವವುಗಳಲ್ಲಿ ಮತ್ತು ದೇವರ ಏರ್ಪಾಟಿನ ಮೂಲಕ ಭರವಸೆಯಾಗಿ ನೀಡಿರುವ ಸಂಗತಿಗಳಲ್ಲಿ ನಾವು ಸಂತೃಪ್ತರಾಗಿರಬೇಕು. ಯೇಸುವಿಗೆ ನಿರ್ವಹಿಸಲು ಇನ್ನೊಂದು ಕಾರ್ಯವಿದ್ದಂತೆ ಆತನ ಶಿಷ್ಯರಿಗೂ ಇರುವುದು. ಆ ಇನ್ನೊಂದು ಕಾರ್ಯವೆಂದರೆ ಅದು ಮೆಸ್ಸಿಯನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧ ಮಾಡುವುದು. ನಮಗೆ ವಾಗ್ದಾನ ಮಾಡಿರುವ ಐಶ್ವರ್ಯಗಳು ಭೂಲೋಕದಲ್ಲಿ ಕಾಣುವ ಐಶ್ವರ್ಯಗಳೆಲ್ಲವುಗಳಿಗಿಂತಲೂ ಇದು ಬಹು ಅತಿಶಯವಾಗಿರುವುದು. ಭಕ್ತನಾದ ಪೌಲನು ಪ್ರಕಟಿಸಿ ಹೇಳಿರುವಂತೆ, ಕರ್ತನು ಮುಂದಿನ ಕಾಲಕ್ಕೆ ವಾಗ್ದಾನ ಮಾಡಿರುವ ಭಾಗ್ಯಕರವಾದ ಸಂಗತಿಗಳನ್ನು ಈ ಭೂಲೋಕದ ಸಂಗತಿಗಳಿಗೆ ಹೋಲಿಸಿ ನೋಡಿದಲ್ಲಿ ಇವು ಬಹು ಅಲ್ಪವಾಗಿರುವವು. ಯೇಸುವು ತಾನು ಇಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿದ್ದನ್ನು ಆಧರಿಸಿಕೊಂಡು ಎಲ್ಲ ಲೋಭದ ವಿಷಯವಾಗಿ ಎಚ್ಚರಿಕೆ ಕೊಟ್ಟನು. ತನ್ನ ಅಣ್ಣನಿಗೆ ಸೇರಿರುವ ಭೂಸೊತ್ತು ನ್ಯಾಯವಾಗಿ ಆತನಿಗೆ ಸೇರುವುದೆಂಬುದು ಮತ್ತು ಯೇಸುವನ್ನು ಕೇಳಿಕೊಂಡವನು ತನಗೆ ನ್ಯಾಯವಾಗಿ ಸಲ್ಲುವ ಹಕ್ಕಿರುವುದಕ್ಕಿಂತಲೂ ಹೆಚ್ಚಿನದನ್ನು ಬಯಸುತ್ತಿದ್ದನೆಂಬುದು ಇಲ್ಲಿ ಅಡಕವಾಗಿರುವುದು. ಆತನು ಮತ್ತೊಬ್ಬನಿಗೆ ನ್ಯಾಯವಾಗಿ ಸೇರಿದ್ದನ್ನು ದುರಾಶೆಯಿಂದ ಅಪೇಕ್ಷಿಸುತ್ತಿದ್ದನು. ಭೂಲೋಕದ ಆಸ್ತಿ ಮತ್ತು ಸಂಪತ್ತುಗಳ ಸಮೃದ್ಧಿಯೇ ಜೀವಿತದ ಸಾರಾಂಶವಲ್ಲವೆಂಬುದನ್ನು ಆತನು ಮತ್ತು ನಾವೆಲ್ಲರೂ ಕಾಣುವವರಾಗಬೇಕೆಂದು ಯೇಸುವು ಬಯಸಿರುವನು. ಒಬ್ಬ ಮನುಷ್ಯನು ಸಂಪತ್ತನ್ನು ಗಳಿಸುವ ವಿಷಯದಲ್ಲಿ ಅತಿ ನಿಕೃಷ್ಟನಾಗಿರಬಹುದು ಅಥವಾ ತನ್ನ ಬಡತನದಲ್ಲಿಯೂ ಸಂತೋಷವುಳ್ಳವನಾಗಿರಬಹುದು. ಸಂತೋಷದ ಮೂಲದ ಪರಿಣಾಮವನ್ನು ದೇವರೊಡನೆ ಆತ್ಮಕ್ಕೆ ಇರುವ ಸಂಬಂಧದ ಮತ್ತು ಆತನಲ್ಲಿ ಇಟ್ಟಿರುವ ನಿರೀಕ್ಷೆಯ ವಿಷಯಗಳಲ್ಲಿ ಅಳೆಯಬೇಕು. ಯೆಹೂದ್ಯರು ಅಂದರೆ ವಂಶಪಾರಂಪರ್ಯವಾಗಿ ಬಂದ ಇಸ್ರಾಯೇಲರನ್ನು ಹೋಲಿಸಿ ನೋಡಿದ್ದಲ್ಲಿ ಸುವಾರ್ಥ ಯುಗದಲ್ಲಿನ ಆತ್ಮಿಕ ಇಸ್ರಾಯೇಲರೆಲ್ಲರಿಗೆ ಅವರು ಒಂದು ಛಾಯೆಯಾಗಿರುವರು. ವಂಶಪಾರಂಪರ್ಯವಾಗಿ ಬಂದ ಇಸ್ರಾಯೇಲರಿಗೆ ಇದ್ದ ದೇವರ ವಾಗ್ದಾನವೇನೆಂದರೆ, ಅವರು ಧರ್ಮಶಾಸ್ತ್ರದ ನೇಮವಿಧಿಗಳನ್ನು ಅನುಸರಿಸುವವರಾಗಿದ್ದಲ್ಲಿ ಅವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನಕ್ಕೆ ಬಾಧ್ಯರಾಗಿ ಭೂಲೋಕವನ್ನು ಆಶೀರ್ವದಿಸಲು ತನ್ನ ರಾಜ್ಯವಾಗಿ ದೇವರಿಂದ ಅವರು ಬಳಸಲ್ಪಡುವರೆಂಬುದು. ಅವರಲ್ಲಿದ್ದ ಸಮಸ್ಯೆಯೆಂದರೆ ಅವರು ಉಳಿದ ಇತರ ಮನುಷ್ಯರಂತೆ ಪಾಪಿಗಳಾಗಿ ದೇವರ ನೇಮ ವಿಧಿಗಳನ್ನು ಕೈಕೊಂಡು ನಡೆಯಲು ಆಸಕ್ತರಾಗಿದ್ದುದು. ಇದರಿಂದಾಗಿ ಅವರು ತನ್ನ ರಾಜ್ಯಕ್ಕಾಗಿ ಜನಾಂಗಗಳಿಗೆ ಆತನ ಆಶೀರ್ವಾದವನ್ನು ಹಂಚಿಕೊಡಲು ದೇವರಿಂದ ಉಪಯೋಗಿಸಲ್ಪಡಲು ಅರ್ಹರಾಗಿರಲಿಲ್ಲ. ಹೀಗಿದ್ದರೂ ಆ ರಾಜ್ಯದ ವಿಷಯವಾದ ನಿರೀಕ್ಷೆಯು ಅವರ ಮನಸ್ಸುಗಳಲ್ಲಿ ಯಾವಾಗಲೂ ಅತ್ಯುನ್ನತವಾಗಿದ್ದು ಅವರೆಲ್ಲರೂ ಅದನ್ನು ಪಡೆದುಕೊಳ್ಳಲು ಪರಿಶ್ರಮಿಸುತ್ತಿದ್ದರು.